Subscribe our NUK News channel and press the bell icon. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯು ಶ್ರೀ ಕಾಡಸಿದ್ದೇಶ್ವರರ ತಪೋಭೂಮಿಯಾಗಿದ್ದು ನೇಕಾರಿಕೆಯ ಊರಾಗಿದ್ದರೂ ಹಲವಾರು ಮಹಾನ್ ಸಾಧಕರನ್ನು ಕೊಟ್ಟ ಕೀರ್ತಿ ರಬಕವಿ ಬನಹಟ್ಟಿಗೆ ಸಲ್ಲುತ್ತದೆ. ರಬಕವಿಯಿಂದ ಕವಿ ಈಶ್ವರ್ ಸನ್ಕಲ್ರು, ಬನಹಟ್ಟಿಯಿಂದ ದೂನಿಂ ಬೆಳಗಲಿ, ಸಾಹಿತಿಗಳು, ವೈದ್ಯ, ವಿಜ್ಞಾನಿ ಸಜ ನಾಗಲೂಟಿಮಠ್ ಆಡಿ ಬೆಳೆದು ಓಡಾಡಿದ ನಗರವಿದು. ಇಂಥ ಮಹಾನ್ ಚೇತನಗಳನ್ನು ಹಲವಾರು ಸಾಧಕರನ್ನು ವಿಶೇಷ ಪ್ರತಿಭೆಗಳನ್ನು ಕೊಟ್ಟ ಕೀರ್ತಿ ಬನಹಟ್ಟಿ SRA ಮಹಾವಿದ್ಯಾಲಯಕ್ಕೆ ಸಲ್ಲುತ್ತದೆ. ನೋಡಿ, ಈಗ ತಾನೇ ಬಂದ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಬಾಗಲಕೋಟೆ ಜಿಲ್ಲೆಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಇದೊಂದೇ ಕಾಲೇಜು ಪಡೆದುಕೊಂಡಿದೆ. ವಿಜ್ಞಾನ ವಿಭಾಗದಲ್ಲಿ ಮಲ್ಲಿಕಾರ್ಜುನ್ ಕರ್ಲಟ್ಟಿ 582 ಅಂಕವನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ. ಅಭಿಷೇಕ್ ಸುನದೊಳ್ಳಿ 579 ಅಂಕಗಳನ್ನು ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದಿದ್ದಾನೆ. ಸುರೇಶ್ ಭಜಂತ್ರಿ 578 ಅಂಕಗಳನ್ನು ಪಡೆದು ಕಾಲೇಜಿಗೆ ತೃತೀಯ ಸ್ಥಾನ ಪಡೆದಿದ್ದಾನೆ. ಇದೇ ಸಂದರ್ಭದಲ್ಲಿ ಗಣಿತ ಉಪನ್ಯಾಸಕರಾದ B ನಾಗರಾಜ್ ಅವರು ಮಾತನಾಡಿ, ಈ ವಿದ್ಯಾರ್ಥಿಗಳು ನಮ್ಮ SRA ಕಾಲೇಜಿನ ಹೆಸರನ್ನು ಬಹಳಷ್ಟು ಉತ್ತುಂಗಕ್ಕೆ ಏರಿಸಿದ್ದಾರೆ. ನಮ್ಮದು ಬಡ ಕಾಲೇಜು ಎಂದು ಹೆಸರಾಗಿದ್ದರೂ ಇಲ್ಲಿ ಬರುವ ವಿದ್ಯಾರ್ಥಿಗಳು ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಬೇರೆ ಕಾಲೇಜುಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಬಡ ವಿದ್ಯಾರ್ಥಿಗಳು ಮಾಡಿದ ಸಾಧನೆ ಬಹಳಷ್ಟು ಹೆಮ್ಮೆ ತರುವಂತಹದ್ದು ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಮುಂಬರುವ CET ನಿಟ್ಟ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರೆಂದು ತಿಳಿ ಹೇಳಿದರು. ಇದೇ ವೇಳೆ ಫಿಸಿಕ್ಸ್ ಉಪನ್ಯಾಸಕರಾದ KH ಸಿನ್ನೂರ್ ಅವರು ಮಾತನಾಡಿ, ಎಷ್ಟೇ ಕಷ್ಟ ಬಂದರೂ ಅವುಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಪ್ರಯತ್ನ, ಅವರ ತಂದೆ ತಾಯಿಗಳ ತ್ಯಾಗ ಗುಣಗಳ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿಗೆ ಪ್ರಥಮ ಸ್ಥಾನ ಬಂದ ವಿದ್ಯಾರ್ಥಿ ಮಲ್ಲಿಕಾರ್ಜುನ್ ಕರ್ಲಟ್ಟಿ ಮಾತನಾಡಿ, ಈ ಕಾಲೇಜಿನ ಉಪನ್ಯಾಸಕರು ಮಾಡಿದ ಬೋಧನೆ, ಸಹಕಾರ, ಆತ್ಮೀಯ ಮನೋಭಾವನೆಯನ್ನು ಮೆಚ್ಚುವಂತಹದ್ದು ಎಂದು ಹೇಳಿದರು. ಇನ್ನೊಬ್ಬ ಉಪನ್ಯಾಸಕರಾದ ಚಾಂಗ್ಲೇರಿಯವರು ಮಾತನಾಡಿ, ಬಯಾಲಜಿ ಪತ್ರಿಕೆ ಬಹಳಷ್ಟು ಕಠಿಣವಾಗಿದ್ದರೂ 100ಕ್ಕೆ 100 ಅಂಕಗಳನ್ನು ಪಡೆದು ಪರೀಕ್ಷೆ ಎಷ್ಟೇ ಕಠಿಣವಾಗಿದ್ದರೂ ಸತತ ಪ್ರಯತ್ನ ಪಟ್ಟರೆ ಯಾವುದೂ ಕಠಿಣ ಇಲ್ಲ ಎಂಬುದಕ್ಕೆ ನಮ್ಮ ಕಾಲೇಜು ಉತ್ತಮ ನಿದರ್ಶನ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಫಿಸಿಕ್ಸ್ನಲ್ಲಿ 100ಕ್ಕೆ 100 ಅಂಕಗಳನ್ನು 5 ವಿದ್ಯಾರ್ಥಿಗಳು, ಕೆಮಿಸ್ಟ್ರಿಯಲ್ಲಿ 6 ವಿದ್ಯಾರ್ಥಿಗಳು, ಮ್ಯಾಥ್ಸ್ನಲ್ಲಿ 14 ವಿದ್ಯಾರ್ಥಿಗಳು, ಬಯಾಲಜಿಯಲ್ಲಿ 1 ವಿದ್ಯಾರ್ಥಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ ಎಂದು ಹೇಳಿದ್ದಾರೆ. ಕಾಲೇಜಿನ ಪ್ರಾಚಾರ್ಯರಾದ CBR ಗೊಡ್ಡಾಳೆಯವರು ಮಾತನಾಡಿ, ನಮ್ಮ ಕಾಲೇಜು ಇಡೀ ಜಿಲ್ಲೆಗೆ ಹೆಮ್ಮೆ ತರುವ ಕೆಲಸ ಮಾಡಿದೆ. ಕಲಾ ವಿಭಾಗದಲ್ಲಿ ಒಟ್ಟು 82 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದರು. ಅದರಲ್ಲಿ 77 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅದರಲ್ಲಿ ಡಿಸ್ಟಿಂಕ್ಷನ್ 5, ಫಸ್ಟ್ ಕ್ಲಾಸ್ 51. ಒಟ್ಟಾರೆ ಕಲಾ ವಿಭಾಗದಲ್ಲಿ ಫಲಿತಾಂಶ 93.90% ಆಗಿದೆ ಎಂದು ಹೇಳಿದರು. ವಾಣಿಜ್ಯ ವಿಭಾಗದಲ್ಲಿ ಒಟ್ಟು 195 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದರು. ಅದರಲ್ಲಿ 185 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ವ್ಯವಹಾರ ಅಧ್ಯಯನದಲ್ಲಿ 100ಕ್ಕೆ 100 5 ವಿದ್ಯಾರ್ಥಿಗಳು, ಲೆಕ್ಕಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿ 100ಕ್ಕೆ 100 ಅಂಕ ಪಡೆದಿದ್ದಾರೆ. ಅದರಲ್ಲಿ ಡಿಸ್ಟಿಂಕ್ಷನ್ 63, ಫಸ್ಟ್ ಕ್ಲಾಸ್ 98. ಒಟ್ಟಾರೆ ಕಲಾ ವಿಭಾಗದಲ್ಲಿ ಫಲಿತಾಂಶ 94.87% ಆಗಿದೆ ಎಂದು ಹೇಳಿದರು. ವಿಜ್ಞಾನ ವಿಭಾಗದಲ್ಲಿ ಒಟ್ಟು 219 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದರು. ಅದರಲ್ಲಿ 215 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅದರಲ್ಲಿ ಡಿಸ್ಟಿಂಕ್ಷನ್ 64, ಫಸ್ಟ್ ಕ್ಲಾಸ್ 120. ಒಟ್ಟಾರೆ ಕಲಾ ವಿಭಾಗದಲ್ಲಿ ಫಲಿತಾಂಶ 93.90% ಆಗಿದೆ ಎಂದು ಹೇಳಿದರು. ಎಲ್ಲ ವಿದ್ಯಾರ್ಥಿಗಳ ಸಾಧನೆಗೆ ಜನತಾ ಶಿಕ್ಷಣ ಸಂಘದ ಅಧ್ಯಕ್ಷರು, ಉಪನ್ಯಾಸಕರು, ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಎಲ್ಲ ಉಪನ್ಯಾಸಕರು ಅಭಿನಂದಿಸಿದರು.